ನಮಸ್ಕಾರ. ಕನ್ನಡ ಭಕ್ತಿ ಚಾನಲ್ ಪ್ರೇಕ್ಷಕರಿಗೆಲ್ಲರಿಗೂ ನನ್ನ ಆತ್ಮೀಯವಾದ ಸ್ವಾಗತ. ವೃಷಭ ರಾಶಿಯವರಿಗೆ ಈ ತಿಂಗಳು ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಶನಿ ಮತ್ತು ಗುರುಗ್ರಹಗಳ ಅಪರೂಪದ ಸಂಯೋಜನೆ ಇದೆಯಲ್ಲ, ಇದು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುತ್ತಾ ಅಥವಾ ಈ ತಿಂಗಳು ಸಂಭವಿಸ್ತಾ ಇರೋ ಚಂದ್ರಗ್ರಹಣ ನಿಮ್ಮ ಮೇಲೆ ಯಾವ ಪ್ರಭಾವ ಬೀರ್ತಾ ಇದೆ, ಇನ್ನು ವೃತ್ತಿ ಮತ್ತು ವ್ಯವಹಾರ ಮತ್ತು ಆರೋಗ್ಯದಲ್ಲಿ ನೀವು ಮಾಡಲೇಬೇಕಾದ ಆ ಒಂದು ಮುಖ್ಯ ಬದಲಾವಣೆ ಆದರೂ ಯಾವುದು, ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನ ನೀವು ತಿಳಿದುಕೊಬೇಕು ಅಂದರೆ ದಯವಿಟ್ಟು ಈ ವಿಡಿಯೋವನ್ನು ನೀವು ಕೊನೆವರೆಗೂ ತಪ್ಪದೆ ನೋಡಿ. ವೃಷಭ ರಾಶಿಯವರಿಗೆ ಗುರುಬಲ ಮತ್ತು ಶನಿ ಪ್ರಭಾವ ಹೇಗಿರುತ್ತೆ ಅಂತ ಈಗ ನಾವು ನೋಡೋಣ. ಫಸ್ಟ್ ನಾವು ಗುರುಬಲ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಗುರುದೇವನು ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಅಂದರೆ ಧನಸ್ಥಾನದಲ್ಲಿದ್ದಾನೆ. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತೆ ಮತ್ತು ಕುಟುಂಬದಲ್ಲಿ ಸಂತೋಷವನ್ನು ಸಹ ತರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಮಾತು ಬೇರೆಯವ್ರ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಇನ್ನು ಶನಿ ಪ್ರಭಾವ ಹೇಗಿದೆ ಅಂತ ನಾವು ನೋಡೋದಾದರೆ, ಶನಿ ಭಗವಂತನು ನಿಮ್ಮ ಲಾಭಸ್ಥಾನವಾದ 11ನೇ ಮನೆಯಲ್ಲಿದ್ದಾನೆ. ಇದು ದೀರ್ಘಕಾಲದ ಕನಸುಗಳನ್ನು ನನಸು ಮಾಡಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಆದರೆ ಮಾರ್ಚ್ 7ರಿಂದ ಏಪ್ರಿಲ್ ಮಧ್ಯದವರೆಗೆ ಶನಿಯು ಮೌಢ್ಯ ಸ್ಥಿತಿಯಲ್ಲಿರೋದ್ರಿಂದ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಆಗುತ್ತೆ. ಆದ್ದರಿಂದ ನೀವು ಈ ಟೈಮಲ್ಲಿ ನಿಮಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈ ತಿಂಗಳು ವೃಷಭ ರಾಶಿಯಲ್ಲಿರೋ ಉದ್ಯೋಗಿಗಳಿಗೆ ಸುವರ್ಣಕಾಲ ಅಂತಲೇ ಹೇಳ್ಬೋದು. ಇನ್ನು ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಹ ಸಿಗ್ತಾ ಇದೆ. ಇನ್ನು ಪ್ರಮೋಷನ್ ಅಥವಾ ವರ್ಗಾವಣೆಗಾಗಿ ನಿರೀಕ್ಷೆ ಕಾಯ್ತಾ ಇದ್ರೆ ನೀವು ಶುಭ ಸುದ್ದಿ ಸಹ ಸಿಗೋ ಸಾಧ್ಯತೆ ಕೂಡ ಗೋಚರ ಆಗ್ತಾ ಇದೆ. 10ನೇ ಮನೆಯಲ್ಲಿ ರಾಹುವಿನ ಪ್ರಭಾವ ಇರೋದ್ರಿಂದ ಕೆಲಸದಲ್ಲಿ ನಿಮ್ಮ ಗೌರವ ಹೆಚ್ಚಾಗ್ತಾ ಇದೆ. ಇನ್ನು ವ್ಯಾಪಾರಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಹೊಸ ಹೂಡಿಕೆ ಮಾಡಲು ಇದು ಉತ್ತಮ ಟೈಮ್ ಅಂತಲೇ ಹೇಳ್ಬೋದು. ವಿಶೇಷವಾಗಿ ತಂತ್ರಜ್ಞಾನ, ಕಲೆ ಅಥವಾ ಆಹಾರಕ್ಕೆ ಸಂಬಂಧಿಸಿದ ವ್ಯವಹಾರ ಯಾರು ಮಾಡ್ತಾ ಇದ್ದೀರೋ ಅಂಥವರು ಹೆಚ್ಚಿನ ಲಾಭವನ್ನು ನೀವು ಕಾಣ್ತೀರಿ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ನೀವು ತುಂಬಾ ಎಚ್ಚರದಿಂದ ಇರಬೇಕಾಗತ್ತೆ. ರೈತ ಬಾಂಧವರಿಗೆ ಈ ತಿಂಗಳು ಮಿಶ್ರ ಫಲ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಆದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ. ಇನ್ನು ಹೊಸ ಬೆಳೆ ಅಥವಾ ಆಧುನಿಕ ಕೃಷಿ ಪದ್ಧತಿ ಅಳವಡಿಸ್ಕೊಳ್ಳಲು ಇದು ಸೂಕ್ತ ಸಮಯ ಅಂತಲೇ ಹೇಳ್ಬೋದು. ಇನ್ನು ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭ ಆಗೋ ಯೋಗ ಸಹ ಗೋಚರ ಆಗ್ತಾ ಇದೆ. ಆರೋಗ್ಯ ವಿಚಾರ ನೋಡೋದಾದರೆ ಈ ತಿಂಗಳು ತುಂಬಾ ಸಾಧಾರಣವಾಗಿರುತ್ತೆ. ಕೆಳಹೊಟ್ಟೆ ಅಥವಾ ಕಣ್ಣಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊತಾ ಇರ್ಬೋದು. ಕೇತು 4ನೇ ಮನೆಯಲ್ಲಿರೋದ್ರಿಂದ ನೀವು ಮಾನಸಿಕ ಶಾಂತಿಗಾಗಿ ನೀವು ಧ್ಯಾನ ಮಾಡೋದು ತುಂಬಾ ಉತ್ತಮ. ಇನ್ನು ಕೌಟುಂಬಿಕ ಜೀವನ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯೋ ಸಾಧ್ಯತೆಗಳು ಸಹ ಗೋಚರ ಆಗ್ತಾ ಇದೆ. ಇನ್ನು ನಿಮಗೆ ಹಿರಿಯರ ಬೆಂಬಲ ನಿಮಗೆ ಶ್ರೀರಕ್ಷೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಆದರೆ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಭಿನ್ನಾಭಿಪ್ರಾಯ ಬರ್ಬೋದು. ಆದ್ದರಿಂದ ನೀವು ಮಾತಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾತಾಡಿ. ವೃಷಭ ರಾಶಿಯವರ ಅದೃಷ್ಟದ ಸಂಖ್ಯೆ ಬಂದು 2, 7. ಅದೃಷ್ಟದ ದಿನ ಶುಕ್ರವಾರ, ಶನಿವಾರ. ಅದೃಷ್ಟದ ಬಣ್ಣ ಬಿಳಿ ಬಣ್ಣ, ತಿಳಿ ನೀಲಿ ಮತ್ತು ನೇರಳೆ. ವೃಷಭ ರಾಶಿಯವರು ಇನ್ನು ಶುಭ ಫಲಿತಾಂಶವನ್ನು ಪಡೆಯಲು ಮಾಡ್ಕೊಬೇಕಾದ ಪರಿಹಾರದ ಬಗ್ಗೆ ಸಹ ನೋಡೋಣ. ನೀವು ಪ್ರತಿ ಶನಿವಾರ ಶನಿದೇವನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ, ಹಾಗೆಯೇ ಬಡವರಿಗೆ ಅಥವಾ ಅವಶ್ಯಕತೆ ಇದ್ದವ್ರಿಗೆ ನೀವು ಪಾದರಕ್ಷೆ ಅಥವಾ ಛತ್ರಿಯನ್ನು ದಾನವಾಗಿ ನೀಡಿ. ಇನ್ನು ಪ್ರತಿನಿತ್ಯ ನೀವು ವಿಷ್ಣು ಸಹಸ್ರನಾಮ ಪಠಿಸೋದು ಅಥವಾ ಕೇಳೋದು ತುಂಬಾ ಒಳ್ಳೆಯದು. ಮಾರ್ಚ್ 3, 2026ರಂದು ಸಂಭವಿಸ್ತಾ ಇರೋ ವರ್ಷದ ಮೊದಲ ಚಂದ್ರಗ್ರಹಣ ಆಗಿರೋದ್ರಿಂದ ಈ ಚಂದ್ರಗ್ರಹಣ ವೃಷಭ ರಾಶಿಯವರ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಹಾಗಾದರೆ ಈ ಚಂದ್ರಗ್ರಹಣದ ಪರಿಣಾಮ ಪ್ರಭಾವ ನಮ್ಮ ಮೇಲೆ ಬೀರಬಾರ್ದು ಅಂದರೆ ಯಾವ ರೀತಿಯಾಗಿ ನಾವು ಪರಿಹಾರವನ್ನು ಮಾಡಬೇಕಾಗತ್ತೆ, ಹಾಗೆಯೇ ಯಾವ ರೀತಿಯಾಗಿ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ತಿಳಿಯೋಣ ಬನ್ನಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರು ಅಥವಾ ಸಂಗಾತಿಯೊಂದಿಗೆ ವಾದ ವಿವಾದಗಳು ಈ ತಿಂಗಳಿನಲ್ಲಿ ಹೆಚ್ಚಾಗ್ಬೋದು, ಕಿರಿಕಿರಿ ಉಂಟಾಗ್ಬೋದು. ಆದ್ದರಿಂದ ಒಂದು ಸ್ವಲ್ಪ ಸಮಯಕ್ಕೆ ತಕ್ಕಂತೆ ನೀವು ಮುಂದಕ್ಕೆ ಸಾಗಿ. ಮನಸ್ಸಿನಲ್ಲಿ ಗೊಂದಲ ಅಥವಾ ಆತಂಕ ಹೆಚ್ಚಾಗ್ಬೋದು. ಗ್ರಹಣ ಸಮಯದಲ್ಲಿ ನೀವು ಯಾವುದೇ ಮುಖ್ಯ ನಿರ್ಧಾರಗಳನ್ನ ತೆಗೆದುಕೊಬೇಡಿ. ನೀವು ಆದಷ್ಟು ಶಾಂತವಾಗಿರಿ, ತಾಳ್ಮೆಯಿಂದ ವರ್ತಿಸಲು ಪ್ರಯತ್ನಿಸಿ. ನೀವು ಮಾಡ್ಕೊಬೇಕಾದ ಪರಿಹಾರ ಏನು ಅಂದರೆ, ಗ್ರಹಣ ಆದಮೇಲೆ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿ, ಆಮೇಲೆ ಬಿಳಿ ಬಣ್ಣದ ವಸ್ತುಗಳು ಅಂದರೆ ಅಕ್ಕಿ, ಹಾಲು, ಸಕ್ಕರೆ ಇವುಗಳನ್ನ ದಾನ ಮಾಡಿ. ಇದು ಗ್ರಹಣದ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡುತ್ತೆ. ಮುಂದಿನ ವಿಡಿಯೋನಲ್ಲಿ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಕನ್ನಡ ಭಕ್ತಿ ಚಾನಲ್. ಧನ್ಯವಾದಗಳು.